ಶಾಸಕ ಯತ್ನಾಳ್ ಕೆಲವೇ ದಿನಗಳಲ್ಲಿ ಮತ್ತೆ ಬಿಜೆಪಿ ಸೇರುವ ಸಾಧ್ಯತೆ ಇದೆ ಎಂದು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮಂಗಳವಾರ ಅಥಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯತ್ನಾಳ್ ಉಚ್ಚಾಟನೆಯಾದ ದಿನದಿಂದಲೇ ಅವರನ್ನು ಮರಳಿ ಬಿಜೆಪಿಗೆ ಕರೆತರುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಈಗಾಗಲೇ ಅದಕ್ಕಾಗಿ ಒಂದು ವೇದಿಕೆ ಸಜ್ಜಾಗಿದೆ ಎಂದು ಸುಳಿವು ನೀಡಿದ ಅವರು, ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಪರ ಯತ್ನಾಳ್ ಪ್ರಚಾರ ನಡೆಸಿರುವುದು ಒಳ್ಳೆಯ ಸಂಕೇತವಾಗಿದ್ದು, ಅದರಿಂದ ಅಭ್ಯರ್ಥಿಗೆ ಲಾಭವಾಗಬಹುದು. ಯತ್ನಾಳ್ ಮತ್ತೆ ಪಕ್ಷಕ್ಕೆ ಬಂದರೆ ಬಿಜೆಪಿ ಮತ್ತಷ್ಟು ಬಲ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮುಂದಿನ 28ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಭೂಮಿಕೆ ಹೆಂಗಿರ್ಬೇಕು ಅನ್ನೋ ತಯಾರಿಗೋಸ್ಕರ ಈಗಿಂದ ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ. ಸರ್, ಉಪಚುನಾವಣೆ ಆಗ್ತಾ ಇದೆ, ಬಿಜೆಪಿ ಯಾವ ರೀತಿ ರಣತಂತ್ರವನ್ನು ಹೇಳಿದೆ ಅಂತ ಕಾಂಗ್ರೆಸ್ ಗೆಲ್ಲೋದಕ್ಕೆ? ಮಾಧ್ಯಮದಲ್ಲಿ ರಣತಂತ್ರ ಬಗ್ಗೆ ಹೇಳಕ್ಕೆ ಬರೋದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎರಡೂ ಕ್ಷೇತ್ರ ಗೆದ್ದಿಬೋದು ಆಶಾಭಾವನೆಯಿಂದ ಕೆಲಸ ಮಾಡ್ತೀವಿ. ಚುನಾವಣೆಯಲ್ಲಿ ಫಲಿತಾಂಶ ಏನಕ್ಕೆ ಜನರ ಮೇಲೆ ಬಿಟ್ಟದ್ದು. ಉಚ್ಚಾಟಿತ ಶಾಸಕರು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಒಂದು ಮತಯಾಚನೆ ಮಾಡಿದ್ದಾರೆ ಯತ್ನಾಳ್ ಅವರು. ಇದರಿಂದ ಏನಾದರೂ ಬಿಜೆಪಿ ಬೂಸ್ಟ್ ಆಗುತ್ತೆ ಅಂತ ತಮ್ಮ ಅಭ್ಯರ್ಥಿಗೆ? ಆಗ್ಬೋದು, ಎಲ್ಲರೂ ನಿರೀಕ್ಷೆಯಂತೆ. ಅವರು ಮೊದಲನೇದಾಗಿ ಬಸವನಗುಡಿ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ನಾವು ಒಳ್ಳೆ ಕರೆತರು ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಗುಡಿ ಪಾಟೀಲ್ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಮಾಜದ ಕೂಡೀಕರಣ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಸರ್, ಹಿಂದೂ ಸಂಘಟನೆ ಮತ್ತು ಬಿಜೆಪಿ ಬಲವರ್ಧನೆಗೆ ಯತ್ನಾಳ್ ಮರಳುವುದು ಸಹಾಯಕವಾಗುತ್ತದೆ ಎಂದು ಹೇಳಿದರು. ಉಪಚುನಾವಣೆಯಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಗೆಲುವಿನ ವಿಶ್ವಾಸವು ನಮ್ಮಲ್ಲಿದೆ ಎಂದು ರಮೇಶ್ ಜಾರಕಿಹೊಳಿ ತಿಳಿಸಿದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।